ಸರ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಇನ್ಫ್ಲೂಯೆನ್ಸರ್ ಪಾತ್ರ. ಬಂದು ಹಿಂಗೆ ಪಟಾಕಿ ತರ ಫಾಸ್ಟ್ ಆಗಿ ಬಂದು ಫಾಸ್ಟ್ ಆಗಿ ನಗ್ಸಿ ಫಾಸ್ಟ್ ಆಗಿ ಹೋಗುವಂತ ಕ್ಯಾರೆಕ್ಟರ್. ಫಾಸ್ಟ್ ಇರೋ ಸೆಕೆಂಡ್ ಇಲ್ಲ ಮಿನಿಟ್ ಇರೋ ಬಟ್ ಚೆನ್ನಾಗಿದೆ. ತುಂಬಾ ಜನ ಆಲ್ರೆಡಿ ಪಾತ್ರದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಗೆಸ್ಟ್ ಅಪಿಯರೆನ್ಸ್ ತರನೇ ಬಟ್ ತುಂಬಾ ಚೆನ್ನಾಗಿದೆ ಪಾತ್ರ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಕೊಟ್ಟು ಒಂದು ನಗ್ಸಿ ಹೋಗುವಂತ ಪಾತ್ರ. ಅಂದ್ರೆ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಜನಕ್ಕೆ ನೋಡ್ಬೇಕಾದ್ರೆ ಸಿನಿಮಾ ಎಲ್ಲಿ ಚೇತನ್ ಇನ್ನೊಂದ್ಸತಿ ಕ್ಯಾಮ್ರಾಗ್ ತೋರಿಸಿ. ಏನಿಲ್ಲ ಚೇತನ್, ಇಲ್ಲ ಮದುವೆ ಆದ್ಮೇಲೆ ಸ್ವಲ್ಪ ಪ್ಯಾಕ್ಸ್ ಸಿನಿಮಾಗೋಸ್ಕರ ಮಾಡಿದ್ದು. ಸಿನಿಮಾ ಆದ್ಮೇಲೆ ಶೂಟ್ ಆದ್ಮೇಲೆ ಅವತ್ ಸಾಯಂಕಾಲಕ್ಕೆ 6 ಪ್ಯಾಕ್ ಇಲ್ಲ ತಗ್ಸ್ಬಿಟ್ಟೆ. 6 ಪ್ಯಾಕ್ಸ್ ಹೌದು ಸರ್, ದೊಡ್ಡ ಬ್ಯಾನರ್ ಎಲ್ಲ ಕಟ್ಟಿರ್ತಾರೆ 6 ಪ್ಯಾಕ್ ನಿಜವಾಗ್ಲು ಫೋಟೋ ಶೂಟ್ ಮಾಡಿಸಿ ಎಲ್ಲ ಫುಲ್ಲು ತುಂಬಾ ಚೆನ್ನಾಗಿ. ಅದು ಜರ್ನಿ ತುಂಬಾ ಸ್ಟ್ರಗ್ಲಿಂಗ್ ಆಗಿತ್ತು. 6 ಪ್ಯಾಕ್ ಜರ್ನಿ ತುಂಬಾ ಚೆನ್ನಾಗಿತ್ತು, ತುಂಬಾ ಕಷ್ಟಪಟ್ಟೆ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ. ಸರಿ, ಮಂಜು ಅವ್ರ ಕೆಲ್ಸನೇ ಇಲ್ಲ, ಏನು ಇರಲ್ಲ ಫಿಲಮ್ ಅಲ್ಲಿ, ನಂದೇನು ಅಂತದೇನಿರಲ್ಲ. ನನಗಿಲ್ಲ ಅಂತಂದ್ರೆ ನೀವು ಎಲ್ಲ ನಾವೇ ಅವರೇ ಮಾತಾಡ್ತಿದ್ದಾರೆ. ಕೆಲ್ಸ ಇಲ್ಲ ಅಂದ್ರೆ ಆಗುತ್ತೆ ಸರ್, ಕೆಲ್ಸಗಾರ ನೀವು. ನಂದೇನಿರಲ್ಲ ಸರ್ ಅಂತದೇ, ಹೇಳಿ ಸೀರಿಯಸ್ ಆಗಿ ಏನಂತದೇ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಹೇಗಿದೆ? ಚೆನ್ನಾಗಿರುತ್ತೆ ಸರ್ ಅಷ್ಟೇ. ಎಲ್ಲಾರ್ಗು ಊಟ ಮಾಡಿ ಸರ್ ಏನಿಲ್ಲ ಸರ್, ಕುಡ್ದೇ ಇರ್ತೀನಿ. ಸುಮಾರು ಇಂಟರ್ವ್ಯೂಗಳನ್ನ ಹೇಳಿದ್ದೀನಿ, ಇನ್ನೇನು ಕೆಲಸ ಇರಲ್ಲ. ನಾನು ಫಿಲಮಲ್ಲೆಲ್ಲ ನಾನು ಕುಡ್ದೇ ಇರ್ತೀನಿ ಸರ್, ಚಪ್ಪರ್ ಥರ ಇರ್ತೀನಿ. ಯಾಕೋ ಡೈರೆಕ್ಟ್ರಿಗೆ ನನ್ನ ಇಂಡಸ್ಟ್ರಿಗೆ ಆಯಪ್ಪನೇ ಕರ್ಕೊಂಬಂದಾಗಿಂದ ನೀನು ನೋಡೋಕೆ ಚಪ್ಪರ್ ಆ ಫಿಲಮಲ್ಲಿ, ಆ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೂ ಅಮೃತಾಂಜನ್ ಮಾಡ್ಬೇಕಂದ್ರೆ ಹೀರೋ ಯಾರು ಸಿಗ್ಲಿಲ್ಲ ನಮಗೆ. ನೀನೇ ಚಪ್ಪರ್ ಥರ ಕಾಣಿಸ್ಲಿಲ್ಲ, ಇರಲಿಲ್ಲ ಫಸ್ಟ್ ನೀವಿನ್ನ ನೀವು ಸಿಗೋಕ್ಕಿಂತ ಮುಂಚೆ ನಾವು ಬೇರೆಯವ್ರನ್ನ ಅನ್ಕೊಂಡು ಕೊನೆಗೆ ಯಾವ್ದು ಆಗ್ದಿದ್ದಕ್ಕೆ ನೀನೇ ಮಾಡ ಅಂತ ಹೇಳ್ತದಿ ಅಂದ. ಕೈ ಬೇರೆ ಮುರ್ಕ ಬಂದ್ಬಿಟ್ಟಿದ್ದ. ಅದು ಏನ್ ಗೊತ್ತಾ ಸರ್, ಡೈರೆಕ್ಟ್ರು ಎಲ್ಲರಿಗೂ ಹೀರೋ, ಅದೇ ಈ ಶಾರ್ಟ್ ಫಿಲಮ್ ಹೀರೋ ಬರ್ತಾನೆ ಅಂತ ಅವ್ರೆ. ಯೂಶಲಿ ಹೀರೋ ಅಂದ್ರೆ ಒಂದು 6 ಅಡಿ ದರ್ಶನ್ ಸರ್ ತರ, ಕಿಚ್ಚ ಸರ್ ತರ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ನಾನು ಇರೋದೇ ಕರ್ರಗೆ, ಅವಾಗ ಗುಂಡು ಬೇರೆ ಹೊಡ್ಸಿದ್ದೆ, ಕೈ ಬೇರೆ ಮುರಿದೋಗಿತ್ತು. ನಾವು ಹಳ್ಳಿ ಪ್ರತಿಭೆಗಳು, ನಮ್ಮ ಕಾಸ್ಟ್ಯೂಮ್ ಸ್ಟೈಲ್ ಎಲ್ಲ ಗೊತ್ತಿರುತ್ತೆ, ಹಿಂಗ ಹಾಕೊಂಡ್ ಬಂದೆ. ನಮ್ಮ ಹೀರೋ ಅಂದ್ರು ಅಲ್ಲ, ಅದೊಂದು ಸಿಚುವೇಶನ್ ಹೇಳಲೇಬೇಕು. ಪಾಯಲ್ ಬಂದು ಮಾತಾಡ್ಕೊಂಡು ಫಸ್ಟೇ ಅರ್ಧ ದಿನ ರಿಹರ್ಸಲ್ ಮಾಡ್ಕೊಂಡು ಪಾಯಲ್ ಹೋದ್ಲು. ಕಾರ್ತಿಕ್ ಒಂದೇ ಕ್ವಶನ್ ಸರ್ಗೆ, ಇದು ಅಣ್ಣ ಫೋನ್ ಮಾಡಿ ಕೇಳೋಣ, ಇದು ಒಪ್ಕೊಂತಾಳೆ ಹೆಂಗೆ ನೋಡ್ಕೊಂಡು ಹೋದ್ರಲ್ಲ ಹೀರೋ. ಓಕೆನಾ, ಹಂಗೆ ಕೇಳೋಣ, ಕ್ಯಾನ್ಸಲ್ ಮಾಡ್ಬಿಟ್ಟಲ್ಲಿ ಕೇಳೋಣ. ಯಾಕಂದ್ರೆ ಅಲ್ಲಿವರೆಗೂ ನಮ್ಗೆ 25-26 ಹುಡುಗಿರು ಕ್ಯಾನ್ಸಲ್ ಆಗಿದ್ದು. ಅಂದ್ರೆ ನಾನೇ ಬೇಡ ಅಂತ ಹಂಗಂತಲ್ಲ, ಒಂದ್ ಅರ್ಧ ಹಂಗೆ ಅರ್ಧ ಹಿಂಗೆ. ಇಲ್ಲ ಹಂಗ ಅವ್ನ್ ಬೇಡ ಅಂದ್ರೆ ಅವ್ನ್ ಇದಕ್ಕೆ ಬೇಡ ಅಂತಲ್ಲ, ನಮ್ಗೆ ಸೂಟ್ ಆಗಿರ್ಲಿಲ್ಲ ಯಾರು. ಅಂದ್ರೆ ಸರ್ಗೆ ಕ್ಯಾರೆಕ್ಟರ್ ತಕ್ಕಂಗೆ ಯಾರು ಸೂಟ್ ಆಗಿರ್ಲಿಲ್ಲ. ಆಮೇಲೆ ಯಾರಿಗೂ ಅಂದ್ರೆ ಕೆಲವ್ರು ಆಕ್ಟಿಂಗ್ ಗಿಂತ ಜಾಸ್ತಿ ಇದು ನಾನು ಈಗ ಬರಕ್ಕಾಗಲ್ಲ, ನಾಳೆ ಇದ್ ಬರ್ತೀನಿ ಆತರ ಜಾಸ್ತಿ. ಯಾಕೆ ಹಿಂಗೆ ಕೂತ್ಕೊಳ್ಳೋದೆಲ್ಲ ಅವ್ರ ಭಯ ಆಗ್ತೈತೆ, ಎಲ್ಲಿ ಬಾಂಬ್ ಬಿಡ್ತಾರ ಮನೇಲಿ ಒಬ್ಬನೇ ಬ್ಯಾಚುಲರ್ ಕೂತ್ಕೊಂಡು ಏನ್ ಮಾಡ್ತಾರೆ. ಆಂಟಿ ಸುಲ್ ಕೊಟ್ಟಿರ್ತಾರೆ. ಸರ್ ನೀವು ನೋಡಿದ್ರ ಸರ್ ನಮ್ಮ ಶಾರ್ಟ್ ಫಿಲ್ಮ್ ಅಮೃತಾಂಜನ? ನೋಡಿದೀವಿ. ನೋಡಿ ಆಯ್ತು, ಮರೆತು ಫಸ್ಟ್ ಡೇ ಗೌರವ್ ನೀನು ಇದ್ದಲ್ಲ, ಫಸ್ಟ್ ಡೇ ನೀನು ಇದ್ದಲ್ಲ. ನಿಮ್ಗೆ ಗೊತ್ತಿದೆ ಯಾರ್ಯಾರು ಮನೆಗೆ ಹೋಗ್ತೀವಿ ಫಸ್ಟ್ ಡೇ ಅಂತ ಹೋಗಲ್ಲ, ಆಮೇಲೆ ರಿಹರ್ಸಲ್ ಅಲ್ಲ, ಸುಮ್ಮನೆ ಮಾತಾಡ್ಕೊಂಡು ಎಲ್ಲ ಎದ್ದು ಓಟ್ರು. ಸಬ್ಸ್ಕ್ರೈಬರ್ಸ್ ಹಂಗೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ಏನು ನಾವು ಏನಂದ್ರೆ ಸರ್, ಫಸ್ಟ್ ಡೇ ಬಂದವ್ರೆ, ಬಂದಿದ್ದಾಗ ಬಂದು ಜಸ್ಟ್ ಫೋಟೋಗಳು 2 ತಗೊಂಡು ಇಲ್ಲ ಹುಡುಗಿ ಓಕೆ ಅಲ್ಲ, ಆ ಹುಡುಗಿಗೆ ನಾವು ಓಕೆನಾ ಕೇಳೋಣ ನೀನ್ ಫಸ್ಟ್ ಅಂತ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ನಾವು ಏನಂದ್ರೆ ಮುಖಕ್ಕೆ ಎಣ್ಣೆ ಉಜ್ಕೊಂಡು ಕಳ್ಸಮ್ಮ, ಆಯಿಲ್ ಉಜ್ಕೊಂಡು ಕಳ್ಸಮ್ಮ, ಅಂದ್ರೆ ಅದ್ರಲ್ಲಿ ವಿತೌಟ್ ಮೇಕಪ್ ಇರುತ್ತಲ್ಲ, ಹೆಂಗೆ ಅಸಹ್ಯವಾಗಿ ಕಾಣಿಸ್ತಾರ ನೋಡೋಣ ಅಂತ. ಅವತ್ತೆಲ್ಲ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಓದ್ಲು, ಕಳಿಸ್ಲಿಲ್ಲ.
ನಾವೇನ್ ಅನ್ಕೊಂಡ್ರೆ ನಮ್ಗೆ ಗೊತ್ತಿದ್ದಾನ ಸುಮ್ನೆ ಒಪ್ಕೊಂಡು ಹೋಗೋಣ ಅಷ್ಟೇ, ಮಾಡಲ್ಲ ಏನು ಇಲ್ಲ ಅಂತ ಜಯರಾಮ್ ಅಷ್ಟೇ ಬಿಡ ಇನ್ನೇನ್ ಮಾಡಕ್ಕಾಗಲ್ಲ ಅಂತ. ಮಾರನೇ ದಿನನೂ ಕಳ್ಸೋದ್ಲು. ಆಮೇಲೆ ಏನಕ್ಕೆ ಅಷ್ಟು ಲೇಟ್ ಆಯ್ತು ಅಂದ್ರೆ ಅವ್ರ ಅಜ್ಜಿಯನ್ನು ತೀರೋಗಿದ್ರೆ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಸೊ ಫೋಟೋ ವೀಕ್ ಫೋಟೋ ಬಂದಿದ್ದ ತಕ್ಷಣ ಕಾಲಿಗೆ ನೋಡಿ ಸೆಲೆಕ್ಟ್ ಆಗಿ ಸರ್. ಬಟ್ ಅವ್ರಿಗೆ ದೊಡ್ಡ ಕ್ವಶನ್ ಅಂದ್ರೆ ಇವಾಗ ಕೆಟ್ಟದಾಗಿ ತೋರಿಸ್ಬೇಕಲ್ಲ. ಮನೇಲಿ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಫೋಟೋ ಕಳಿಸ್ದೆ, ಓಕೆ ಆಗ್ಲಿಲ್ಲ. ಮತ್ತೇನಾದ್ರು ಒಂದ್ ಸ್ವಲ್ಪ ಕಪ್ಪಗ್ ತರ ಮಾಡ್ಬಿಟ್ಟು ಕಳ್ಸಿ. ಕಪ್ಪಗೆ ಹೆಂಗ್ ಮಾಡೋದು ಅವಾಗ? ಆಮೇಲೆ ಸ್ವಲ್ಪ ಕಾಜಲ್ ತರ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಲೈಟಾಗಿ ಎಲ್ಲ ಉಜ್ಜಿ ಕಳ್ಸಿ ಆಮೇಲೆ ಓಕೆ ಆಯ್ತು. ಇನ್ನು ಅವ್ರು ಈಸಿಯಾಗಿ ಸಿಕ್ಕಿದ್ರು ನಮ್ಗೆ, ಅಲ್ಲೇ ಇದ್ರು ಹಂಗೆ ಕರೆದ್ರೆ. ಇನ್ಯಾರು ಎಲ್ಲ ಹಂಗೆ. ಬಟ್ ಅವಾಗ ಅಲ್ಲ ಇಲ್ಲ ಅಂದ್ರೆ ಗೌರವ್ ಅವ್ರಿಬ್ರು ಒಂದೇ ಇದ್ರಲ್ಲೇನೋ ಇದ್ದಿದ್ದು ಸ್ಟುಡಿಯೋನಲ್ಲಿ. ಸರಿ ಅದೇನದು ಡ್ಯಾನ್ಸ್ ಕ್ಲಾಸ್, ಅಯ್ಯೋ ಆಕ್ಟಿಂಗ್ ಕ್ಲಾಸ್, ಒಂದೇ ಇನ್ಸ್ಟಿಟ್ಯೂಟ್. ಅದು ಬರಲ್ಲ ಇನ್ಸ್ಟಿಟ್ಯೂಟ್. ಅದೇ ಅದ್ರಲ್ಲಿ ಇದ್ದವರು ಅದ್ರಲ್ಲಿ ಯಾವ್ದ್ರಲ್ಲಿ ಸರ್ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಸರ್ Okay. ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಇದ್ದವರು. ಸೊ ಜಯರಾಮ್ ಹಂಗೆ ನೋಡಿ ಅವರಿಬ್ರು ಇರ್ಲಿ ಅಂತ ಹಂಗೆ ಕರ್ಕೊಂಡು ಅವ್ರದ್ದೇ ನಮ್ಗೆ ಟಾಸ್ಕ್ ಆಗ್ಲಿಲ್ಲ. ನಾವು ಬೊವಿನ್ ಕ್ಯಾರೆಕ್ಟರ್ಗೂ ಹುಡುಕಿಲ್ಲ, ಗೌರವ್ ಕ್ಯಾರೆಕ್ಟರ್ಗೂ ಹುಡುಕಿಲ್ಲ, ಅನ್ಕೊಂಡ್ರೆ ಹಂಗೆ ಕಾಣಿಸಿದ್ರು. ಫಸ್ಟ್ ಆಫ್ ಆಲ್ ನೀವು ಕ್ವೆಶ್ಚನ್ ಕೇಳಿದ ಅದೇ ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತಿದ್ದೀರಾ? ಕೇಳೇ ಇಲ್ಲ. ಏನೋ ಹೇಳ್ಬೇಕಲ್ಲ ಅಂತ ನಾನು ಕನ್ಫ್ಯೂಸ್ ಹೇಳ್ತಾ ಆಗಿ ಇದ್ದೀನಿ. ನೋಡ್ತಿದ್ದಾರೆ, ನೀವು ಏನ್ ಹೇಳ್ತಾ ಇದ್ದೀರಾ ನಿಮ್ಗಳು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.